ಬೇಬಿ ಗರ್ಲ್ ಸೋನಿ ಲಿವ್ ಅಲ್ಲಿ ಕನ್ನಡದಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿರೋಂತ ಈ ಎಮೋಷನಲ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅದರಲ್ಲೂ ಕನ್ನಡದಲ್ಲಿ ಅವೈಲಬಲ್ ಇರೋದ್ರಿಂದ ಟೈಮ್ ಪಾಸ್ ಗೋಸ್ಕರ ಒಂದ್ಸಲ ನೋಡಬಹುದು ಅಂತ ಹೇಳ್ತೇನೆ. ಮೂವಿಲಿ ಯಾವುದೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇಲ್ಲದೆ ಇದ್ರೂ ಕೂಡ ಹಾಗೆ ನೋಡ್ಸ್ಕೊಂಡು ಹೋಗ್ಬಿಡುತ್ತೆ. ಒರಿಜಿನಲಿ ಇದೊಂದು ಮಲಯಾಳಂ ಸಿನಿಮಾ. ಜಾನ್ವರಿಯಲ್ಲಿ ಥಿಯೇಟರ್ ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಫ್ಲಾಪ್ ಆಗಿರುತ್ತೆ. ಕಳೆದ ವಾರ ಅಷ್ಟೇ OTT ಗೆ ಮಲಯಾಳಂ ಭಾಷೆಯಲ್ಲಿ ಸ್ಟ್ರೀಮಿಂಗ್ ಗೆ ಬಂದಿರುತ್ತೆ. ನಿನ್ನೆಯಿಂದ ಕನ್ನಡ ಡಬ್ಬಿಂಗ್ ಅಲ್ಲೂ ಕೂಡ ಸ್ಟ್ರೀಮಿಂಗ್ ಆಗ್ತಿದೆ. ರೀಸೆಂಟ್ ಆಗಿ ತಮಿಳಿನಲ್ಲಿ ಬಂದ DNA ಸಿನಿಮಾದ ತರನೇ ಇರುತ್ತೆ ಇದರ ಕತೆ ಕೂಡ. ಒಂದು ಆಸ್ಪತ್ರೆಯಲ್ಲಿ 3 ದಿನಗಳ ಹೆಣ್ಣು ಮಗು ಕಾಣೆ ಆಗುತ್ತೆ. ಈ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಪೊಲೀಸರು ಅಖಾಡ ಕಿಳಿತಾರೆ. ನಂತರ ಏನೆಲ್ಲ ಆಗುತ್ತೆ ಅನ್ನೋದೇ ಇದರ ಸ್ಟೋರಿ. ಮೂವಿ ಸ್ಟಾರ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಕಿಡ್ನಾಪರ್ ಯಾರು ಅನ್ನೋದನ್ನ ತೋರಿಸ್ಬಿಡ್ತಾರೆ. ಒಂದು ಹಂತದಲ್ಲಿ ಈ ಸಿನಿಮಾ ಫ್ಯಾಮಿಲಿ ಡ್ರಾಮಾ ಆಗಿ ಬದಲಾಗ್ಬಿಡುತ್ತೆ. ಆದ್ರೆ ನೋಡೋ ಪ್ರೇಕ್ಷಕನಿಗೆ ಅದು ಎಮೋಷನಲ್ ಆಗಿ ಕನೆಕ್ಟ್ ಆಗಲ್ಲ. ಮೂವಿಲಿ ಲಾಜಿಕ್ ಇಲ್ದಿರೋ ಅಂತ ಸಾಕಷ್ಟು ಸೀನ್ಸ್ ಇದಾವೆ. ಮೂವಿ ನೋಡ್ಬೇಕಾದ್ರೆ ಅದನ್ನ ನೀವು ಕೂಡ ನೋಟಿಸ್ ಮಾಡ್ತೀರಾ. ಪೊಲೀಸರ ಇನ್ವೆಸ್ಟಿಗೇಷನ್ ಅಂತೂ ತುಂಬಾ ಕೆಟ್ಟದಾಗಿರುತ್ತೆ. ಸಿನಿಮಾದ ಕ್ಲೈಮ್ಯಾಕ್ಸ್ ಸ್ವಲ್ಪ ಎಮೋಷನಲ್ ಆಗಿರುತ್ತೆ. ನಿವಿನ್ ಪೌಲಿ ಅವರು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಈ ಸಿನಿಮಾದಲ್ಲಿ ಇವರು ಪ್ರಾಮುಖ್ಯತೆಯೇ ಇಲ್ಲದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಒಂದ್ ರೀತಿ ಇವರದ್ದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜೈ ಭೀಮ್ ಫೇಮ್ ಲಿಜೋಮಲ್ ಜೋಸ್ ಅವರು ಒಂದೊಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಇರೋದ್ರಲ್ಲಿ ಇವರ ಪಾತ್ರ ಪರವಾಗಿಲ್ಲ. ಸಂಗೀತ್ ಪ್ರತಾಪ್ ಅವರು ಒಂದು ಸೀರಿಯಸ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸ್ಯಾಮ್ CS ಅವರ BGM ಪರವಾಗಿಲ್ಲ. ಟ್ರಾಫಿಕ್ ಹಾಗೂ ಮುಂಬೈ ಸಿನಿಮಾಗಳ ರೈಟರ್ಸ್ ಇದಕ್ಕೂ ಕೂಡ ಕೆಲಸ ಮಾಡಿರ್ತಾರೆ. ನಿರ್ದೇಶಕರು ಈ ಸಿನಿಮಾನ ಇನ್ನೂ ಸ್ವಲ್ಪ ಗ್ರಿಪ್ಪಿಂಗ್ ಆಗಿ ತೆಗಿಬಹುದಾಗಿತ್ತು. ಮೂವಿಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಮೆಡಿಕಲ್ ಥ್ರಿಲ್ಲರ್ಸ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಬೇಬಿ ಗರ್ಲ್ ಸಿನಿಮಾದ ಬಗ್ಗೆ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.